ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ನನ್ನ ವೆಯ್ಟ್ ಲಾಸ್ ಜರ್ನಿಯ 2ನೇ ದಿನ ಆಗಿರುತ್ತೆ. ಮೊದಲನೇ ದಿನ ಶುರು ಮಾಡಿದಾಗ ತುಂಬಾ ಮೋಟಿವೇಶನ್ ಇರುತ್ತೆ. ಆದರೆ ನಿಜವಾದ ಚಾಲೆಂಜ್ ಅಂದರೆ ಏನು ಗೊತ್ತಾ, ಪ್ರತಿದಿನ ಅದನ್ನೇ ಕಂಟಿನ್ಯೂ ಮಾಡೋದು. ನಾನು ಕೂಡ ಪರ್ಫೆಕ್ಟ್ ಡಯಟ್ ಫಾಲೋ ಮಾಡ್ತೀನಿ ಅಂತ ಹೇಳಲ್ಲ. ಬಟ್ ಆದರೆ ಇವತ್ತಿಂದ ನನ್ನ ಗೋಲ್ ಒಂದೇ, ನನ್ನ ಆರೋಗ್ಯಕ್ಕಾಗಿ, ನನ್ನ ಕಾನ್ಫಿಡೆಂಟ್ ಆಗಿ ನನ್ನನ್ನು ನಾನು ಬದಲಾಯಿಸ್ಕೊಳ್ಬೇಕು. ತೂಕ ಕಡಿಮೆ ಮಾಡೋದಷ್ಟೇ ಅಲ್ಲ ನನ್ನ ಗುರಿ, ಲೈಫ್ನು ಕೂಡ ಚೇಂಜ್ ಮಾಡ್ಕೋಬೇಕು, ಅಂದರೆ ಲೈಫ್ ಸ್ಟೈಲ್ನ. ಸೊ ಇವತ್ತು ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಬಿಸಿನೀರಿಗೆ ನಿಂಬೆಹಣ್ಣು ಜೇನುತುಪ್ಪ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಬಾಡಿಲಿ ಟೆಂಪ್ರೇಚರ್ ಜಾಸ್ತಿ ಆಗೋದ್ರಿಂದ ವರ್ಕೌಟ್ ಮಾಡಿದಾಗ ಸ್ವೆಟ್ಟು ಕೂಡ ಬರುತ್ತೆ. ಹಾಗಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಇವಾಗ ವರ್ಕೌಟ್ ಮಾಡಿ ನನ್ನ ಫೇಸ್ ನೋಡಿ ಎಷ್ಟು ಸ್ವೆಟ್ ಆಗಿದೆ ಅಂತಂದ್ಬಿಟ್ಟು. ಇಷ್ಟೇ ಎಲ್ಲ ಆಲ್ಮೋಸ್ಟ್ ವೆಯ್ಟ್ ಲಾಸ್ ಮಾಡೋರು 10,000 ಸ್ಟೆಪ್ನ ಇಟ್ಟರೆ ಬೇಗನೆ ವೆಯ್ಟ್ನ ರೆಡ್ಯೂಸ್ ಮಾಡ್ಬೋದು. ನನಗೆ ಪಾಪು ಇರೋದ್ರಿಂದ ನನಗೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಸೊ ಪಾಪು ಅಂದರೆ 2 ವರ್ಷದ ಮಗ ಇದ್ದಾನೆ, ಅವ್ನು ಬಿಟ್ಟು ಹೋಗೋಕ್ಕಾಗಲ್ಲ, ಅವ್ನು ಸಿಕ್ಕಾಪಟ್ಟೆ ಅಳ್ತಾನೆ ಬಿಟ್ಟು ಹೋದರೆ. ಹಾಗಾಗಿ ನಾನು ಹೋಗ್ತಾಯಿಲ್ಲ. ಆದಷ್ಟು ಬೇಗ ವಾಕ್ ಪ್ಯಾಡ್ನ ತರಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ನಮ್ಮ ಮನೆಯವರಿಗೆ ಮತ್ತು ನನ್ನ ಮಗನಿಗೆ ಮತ್ತು ಬಾಕ್ಸಿಗೆ ಹಾಕೋದಕ್ಕೆ ತಿಂಡಿ ಚಪಾತಿ ಮತ್ತು ಜೋಳಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನನ್ನ ಇವತ್ತಿನ ಬ್ರೇಕ್ಫಾಸ್ಟ್ ಏನಾಗಿರುತ್ತೆ ಅಂದರೆ ಸಲಾಡ್ ಮತ್ತು ರಾಗಿ ಗಂಜಿ ಮಾಡ್ಕೋತಾ ಇದ್ದೀನಿ. ಸಲಾಡ್ ನಾನು ಕೂಡ ಮಾಡಿಕೊಂಡು ನನ್ನ ಮಕ್ಕಳಿಗೆ ಮತ್ತು ನಮ್ಮ ಮನೆಯವ್ರಿಗೂ ಕೂಡ ತಿನ್ನಿಸ್ಬೇಕಲ್ಲ, ಹಾಗಾಗಿ ಸ್ವಲ್ಪ ಕಾಳನ್ನ ಜಾಸ್ತಿ ನಾನು ಇಟ್ಬಿಟ್ಟಿದ್ದೆ. ಹಾಗಾಗಿ ಸಲಾಡ್ ಕೂಡ ಮಾಡಿ ಚಪಾತಿ ಕೂಡ ಹುಜ್ಬಿಟ್ಟು ಬೇಯಿಸಿ, ನಾನು ಈ ಥರ ಪ್ರೋಟೀನು, ಫೈಬರು, ಕಾರ್ಬೋಹೈಡ್ರೇಟ್ ಅಂತ ಲೆಕ್ಕ ಹಾಕೊಂಡೆಲ್ಲ ಊಟ ಮಾಡ್ತಾ ಇರಲಿಲ್ಲ. ನನಗೆ ಅನಿಸಿದ್ದು ನಾನು ತಿಂತಾಯಿದ್ದೆ, ನನಗೆ ಇಷ್ಟ ಆಗಿದ್ದು ನಾನು ತಿಂತಾಯಿದ್ದೆ. ಬಟ್ ಇವಾಗ ಈ 2 ಡೇಸಿಂದ ನಾನು ತುಂಬಾ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಕಾರ್ಬೋಹೈಡ್ರೇಟ್ನ ಆದಷ್ಟು ಕಡಿಮೆ ಮಾಡಿದ್ದೀನಿ. ಯಾಕೆಂದರೆ ತುಂಬಾ ಕಷ್ಟ ಆಗುತ್ತೆ. ಬಟ್ ನಾನು ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ. ಚಾಲೆಂಜ್ ಮಾಡಿಬಿಟ್ಟಿದ್ದೀನಿ 30 ಡೇಸ್ ಕೂಡ. ಸೊ ನೋಡೋಣ, ಫಸ್ಟ್ 30 ಡೇಸ್ನ ಚಾಲೆಂಜ್ ಮಾಡ್ತೀನಿ. ಹೇಗೆ ರಿಸಲ್ಟ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ನೋಡೋಣ. ಬಟ್ ನಾನು ಈ ವಿಡಿಯೋದಲ್ಲಿ ಏನು ಹಾಕ್ತಿದ್ದೀನೋ ಫುಡ್ ಅದನ್ನೇ ನಾನು ತೊಗೋತಾ ಇರೋದು. ಸೊ ಮಧ್ಯಾಹ್ನ ಊಟಕ್ಕೆ ನಾನು ಜೋಳಿಕಾಯಿ ಪಲ್ಯ ಮತ್ತು ಸ್ವಲ್ಪ ರೈಸು ಮತ್ತು ಸಲಾಡ್ನ ಹಾಕ್ಕೊಂಡು ತಿಂತಾಯಿದ್ದೀನಿ. ಈವ್ನಿಂಗ್ ಡ್ರಿಂಕ್ ನಾನು ಬ್ಲ್ಯಾಕ್ ಕಾಫಿ ಕುಡಿತಾ ಇದ್ದೀನಿ. ಸೊ ಬ್ಲ್ಯಾಕ್ ಕಾಫಿ ನಾನು ಫಸ್ಟ್ ಟೈಮ್ ಕುಡಿತಾ ಇರೋದು. ಹಾಲು ಸಕ್ಕರೆ ಎಲ್ಲ ಬಿಟ್ಬಿಟ್ಟಿದ್ದೀನಿ. 2 ಡೇಸಿಂದ ಮೈದಾ ಮತ್ತು ಸಕ್ಕರೆ ತಿಂತಾನೇ ಇಲ್ಲ. ಸೊ ಕಂಪ್ಲೀಟಾಗಿ ನಾನು ಬಿಡಬೇಕು ಶುಗರ್ ಮೈದಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ರಾತ್ರಿ ಊಟಕ್ಕೆ ನಾನು ಪಾಲಕ್ ಸೊಪ್ಪು ಬೇಳೆ ಹಾಕಿ ದಾಲ್ ಮಾಡಿ ಅದ್ರ ಜೊತೆ ಚಪಾತಿ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು 2 to 3 ಟೈಪ್ಸ್ ಮಾಡ್ತೀನಿ. ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನಾನು ಬೇಯಿಸೋದಕ್ಕೆ ಟೊಮೊಟೊ, ಈರುಳ್ಳಿ ಹಾಕೋದಿಲ್ಲ. ಬರೀ ಸೊಪ್ಪು, ಬೇಳೆ, ಮೆಣಸಿನ್ಕಾಯಿ, ಹುಣಸೆಹಣ್ಣು, ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟ್ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಸ್ವಲ್ಪ ಹಿಂಗು ಹಾಕೋದ್ರಿಂದನೂ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ಟೊಮೊಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಮ್ಯಾಶ್ ಮಾಡ್ಕೊಂಡಿರೋ ಅಂಥ ಬೇಳೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಇದಕ್ಕೆ ಧನಿಯಾ ಪೌಡರ್ ಏನೂ ಹಾಕಲ್ಲ, ಇಷ್ಟೇ ಹಾಕೋದು. ಸೊ ತುಂಬಾ ಟೇಸ್ಟಾಗಿರುತ್ತೆ. ಇವತ್ತಿನ ಡಿನ್ನರ್ ನಂದು ಚಪಾತಿ, ದಾಲ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.